ಮನುಷ್ಯನ ಜೀವನದ ನಿಜವಾದ ಸಂಪತ್ತು ವಿದ್ಯೆಯಾಗಿದ್ದು ಅಕ್ಷರಜ್ಞಾನವೇ ವ್ಯಕ್ತಿಯ ಬದುಕನ್ನು ರೂಪಿಸುವ ಬೆಳಕು ಎಂದು ಸಂಸ್ಕೃತ ಪ್ರಾಧ್ಯಾಪಕ ಹಾಗೂ ಖ್ಯಾತ ವಾಗ್ಮಿ ಡಾಕ್ಟರ್ ಕೇಶವ್ ಕಿರಣ್ ಹೇಳಿದರು. ಕುಮಟಾ ತಾಲೂಕಿನ ಹೆಗಡೆಯ ಆಯಿ ಪುಸ್ತಕ ಮನೆ ಆವರಣದಲ್ಲಿ ಸತ್ವಾಧಾರ ಫೌಂಡೇಶನ್ ಸಂಕೊಳ್ಳಿ ಹಳದಿಪುರ ವತಿಯಿಂದ ಆಯೋಜಿಸಿದ್ದ ಅಕ್ಷರದಿಂದ ಆತ್ಮಜಾಗೃತಿ ಸಾಮಾಜಿಕ ಚಿಂತನ ಕಾರ್ಯಕ್ರಮದಲ್ಲಿ ಅಕ್ಷರ ಆರಾಧನೆಯ ಮಹತ್ವ ಮತ್ತು ಆತ್ಮಜಾಗೃತಿ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಮನುಷ್ಯನಿಂದ ಸಂಪತ್ತು, ಅಧಿಕಾರ, ಹುದ್ದೆ ಎಲ್ಲವೂ ದೂರವಾಗಬಹುದು. ಆದರೆ ಒಮ್ಮೆ ಗಳಿಸಿದ ಅಕ್ಷರ ಜ್ಞಾನ ಜೀವನ ಪರ್ಯಂತ ಜೊತೆಯಾಗಿ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಓದು ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವ ಸಾಧನವಲ್ಲ, ಅದು ಬದುಕನ್ನು ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳುವ ಶಕ್ತಿಯಾಗಿದೆ ಎಂದು ಅವರು ಹೇಳಿದರು. ವಿದ್ಯೆಯು ಕೇವಲ ಭೌತಿಕ ಯಶಸ್ಸಿಗೆ ಮಾತ್ರ ಸೀಮಿತವಲ್ಲ, ಅದು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗೂ ದಾರಿಯಾಗಿದೆ. ಓದನ್ನ ಕರ್ತವ್ಯವೆಂದು ಅಲ್ಲ, ಜೀವನವನ್ನ ಬೆಳಗಿಸುವ ದೀಪವೆಂದು ಭಾವಿಸಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಅಧ್ಯಯನ ಮಾಡಬೇಕು. ಅಕ್ಷರ ಜ್ಞಾನವೇ ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಖ್ಯಾತ ನಿರೂಪಕರು ಹಾಗೂ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ರವೀಂದ್ರ ಭಟ್ ಸೂರಿ ಅವರ ಲೇಖನಿಯಿಂದ ಮೂಡಿಬಂದ ಹನಿ ಹನಿ ಇಬ್ಬನಿ ಹನಿಗವನಗಳ ಕೃತಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ಕೃಷ್ಣ ಯಾಜಿ ಬಳ್ಕೂರು ಲೋಕಾರ್ಪಣೆ ಮಾಡಿದರು. ಸಾಹಿತ್ಯವು ಸಮಾಜದಲ್ಲಿ ಮೌಲ್ಯಗಳನ್ನು ಬೆಳೆಸುವ ಪ್ರಬಲ ಮಾಧ್ಯಮವಾಗಿದ್ದು, ಇಂತಹ ಕೃತಿಗಳು ಓದುಗರಲ್ಲಿ ಉತ್ತಮ ಚಿಂತನೆ ಮೂಡಿಸುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ PR ನಾಯ್ಕ ಹೊಳೆಗದ್ದೆ ಅವರಿಗೆ ಸಾಧಕ ಗೌರವ ನೀಡಿ ಸನ್ಮಾನಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಗಣ್ಯರು ಶ್ಲಾಘಿಸಿದರು. ಆಯಿ ಪುಸ್ತಕ ಮನೆಗೆ ವಿವಿಧ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡುವ ಕಾರ್ಯಕ್ರಮವೂ ನಡೆಯಿತು. ಕೃಷ್ಣಯಾಜಿ ಬಳ್ಕೂರು ಹಾಗೂ ತಂಡದವರಿಂದ ನಡೆದ ಯಕ್ಷಗಾನ ವಾಕ್ಚಾತುರ್ಯದ ಚಮತ್ಕಾರಿಕ ನಿರೂಪಣೆ ಹಾಗೂ ಸಾಹಿತ್ಯ ಸಂಸ್ಕೃತಿ ಕುರಿತ ಚಿಂತನಪೂರ್ಣ ಕಾರ್ಯಕ್ರಮಗಳು ಸಭಿಕರ ಮೆಚ್ಚುಗೆಗೆ ಪಾತ್ರವಾದವು. ಕಾರ್ಯಕ್ರಮವನ್ನು ಜಯದೇವ್ ಬಳಗಂಡಿ ನಿರೂಪಿಸಿದರು. ಸತ್ವಾಧಾರ ಫೌಂಡೇಶನ್ನ ಸಂಸ್ಥಾಪಕ ಗಣೇಶ್ ಜೋಶಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ರವೀಂದ್ರ ಭಟ್ ಸೂರಿ ಸ್ವಾಗತಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.